ನಮ್ಮ ಗೆಲುವಿನ ವಿಶ್ವಾಸಕ್ಕೆ ಇನ್ನೂ ಒಂದು ಪುಟ ಬಿಟ್ಟಂತೆ ಆಗ್ತಾ ಇದೆ. ಸೊ ನಮ್ಮ ಕಮಲ ಚಿಹ್ನೆ ಇವತ್ತು ಕಮಲ ಅರಳೋದ್ರಲ್ಲಿ ನಮಗೆ ವಿಶ್ವಾಸ ಇದೆ. ಸಾಮಾನ್ಯವಾಗಿ ಚುನಾವಣೆ ತಂತ್ರ ಇರುತ್ತೆ, ಬಟ್ ನಾನು ಸ್ಪರ್ಧೆ ಮಾಡ್ತಾ ಇರೋದು ಬಿಜೆಪಿ ಚಿಹ್ನೆ ಅಡಿಯಲ್ಲಿ. ಸೊ ಅದು ಜನ ಬುದ್ಧಿವಂತರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ, ವಿಚಾರವಂತರಿದ್ದಾರೆ. ಅದು ಆ ತಂತ್ರ ಫಲಿಸೋದಿಲ್ಲ. ಒಂದು ಇದರಿಂದ ನಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಇದೆ. ನಮ್ಮ ಚುನಾವಣೆ ಪ್ರಕ್ರಿಯೆಗೆ ಒಂದು ವೇಗ ಸಿಗ್ತಾ ಇದೆ ಇವಾಗ. ಬೆಂಗಳೂರು ಗ್ರಾಮಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಅವರು ನನ್ನ ಜೊತೆಗಿದ್ದಾರೆ. ಸೊ ಅವರನ್ನ ಮಾತಾಡ್ತೀನಿ. ಸರ್, ಇವತ್ತು ಸಾಗರೋಪಾದಿಯಲ್ಲಿ ಜನರು ಬಂದಿದ್ದಾರೆ, ಏನ್ ಅನಿಸ್ತಾ ಇದೆ ಸರ್? ಇದು ಬಹಳ ಖುಷಿ ಕೊಡ್ತಾ ಇದೆ, ಮನಸ್ಸಿಗೆ ನೆಮ್ಮದಿ ಕೊಡ್ತಾ ಇದೆ. ನಮ್ಮ ಗೆಲುವಿನ ವಿಶ್ವಾಸಕ್ಕೆ ಇನ್ನೂ ಒಂದು ಪುಟ ಬಿಟ್ಟಂತೆ ಆಗ್ತಾ ಇದೆ. ಇವತ್ತು ಒಂದು 40-50 ಜನ ಸೇರಿದ್ದಾರೆ ಅನ್ಸುತ್ತೆ. ಅದಕ್ಕಿಂತ ಹೆಚ್ಚಾಗಿ ಜನರಲ್ಲಿ ಉತ್ಸಾಹ, ಉರುಪು, ಕೇಕೆ ಆಗ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ ನಮ್ಮ ಪರವಾಗಿ, ನಮ್ಮ ಬಿಜೆಪಿ JDS ಈ ಪಕ್ಷದ ಪರವಾಗಿ. ಸೊ ನಮ್ಮ ಕಮಲ ಚಿಹ್ನೆ ಇವತ್ತು ಕಮಲ ಅರಳೋದ್ರಲ್ಲಿ ನಮಗೆ ವಿಶ್ವಾಸ ಇದೆ. ಈಗ DC ಕಚೇರಿಯಲ್ಲಿ ಪ್ರತಿಸ್ಪರ್ಧಿ ಆಗಿರುವಂತಹ DK ಸುರೇಶ್ ಅವರು ಕೂಡ ಸಿಕ್ಕಿದ್ರು, ಮಾತುಕತೆ ನಡೆಸಿದ್ರ, ಹೇಗೆ ಏನಾದ್ರು ಮಾತಾಡಿದ್ರ ಏನ್ ಸರ್? ಇಲ್ಲ, ನಾವು ಅಷ್ಟಲಾಗ ಮಾಡಿದ್ವಿ ಅಷ್ಟೇ, ಇನ್ನೇನಿಲ್ಲ, ಇನ್ನೇನು ಮಾತಿಲ್ಲ. ಮಾತುಕತೆ ಏನು ನಡೆದಿಲ್ವಾ ಸರ್? ಇನ್ನೇನು ಮಾತುಕತೆ ಇಲ್ಲ. ಅಮಿತ್ ಶಾ ಅವರು ಕೂಡ ಬಂದಿದ್ರು, ಬೃಹತ್ ರ್ಯಾಲಿ ನಡೆಸಿತ್ತು. ಎಷ್ಟು ಆತ್ಮವಿಶ್ವಾಸ ಬರ್ತಾ ಇದೆ ಸರ್ ರ್ಯಾಲಿಯಿಂದಾಗಿ? ಅಂದ್ರೆ ಒಂದು ಜನರ ಅಲೆನೇ ಹೇಳ್ತಾ ಇದೆ ಇವಾಗ. ಇದು ಅಲೆ ಇದ್ರೇನೆ ಈ ತರ ಆಗೋದು. ಏನೋ ಜನರಲ್ಲಿ ಒಂದು ಇದರಿಂದ ನಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಇದೆ. ನಮ್ಮ ಚುನಾವಣೆ ಪ್ರಕ್ರಿಯೆಗೆ ಒಂದು ವೇಗ ಸಿಗ್ತಾ ಇದೆ ಇವಾಗ. ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರು ಏನಾದ್ರು ಬರ್ತಾರಾ ಈ ಕ್ಷೇತ್ರಕ್ಕೆ? ಹೇಗೆ ಬರುವ ಸಾಧ್ಯತೆ ಇದೆ, ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸರ್, ಈಗ CN ಮಂಜುನಾಥ್ ಅನ್ನುವಂತ ಹೆಸರಿನಲ್ಲಿ 4 ಇನ್ನಿತರ ಅಭ್ಯರ್ಥಿಗಳಿದ್ದಾರೆ. ಸೊ ಇದಕ್ಕೆ ಏನ್ ಹೇಳ್ತೀರಾ? ಅಲ್ಲ, ಅದು ಎಲ್ಲ ಸಾಮಾನ್ಯವಾಗಿ ಚುನಾವಣೆ ತಂತ್ರ ಇರುತ್ತೆ, ಬಟ್ ನಾನು ಸ್ಪರ್ಧೆ ಮಾಡ್ತಾ ಇರೋದು ಬಿಜೆಪಿ ಚಿಹ್ನೆ ಅಡಿಯಲ್ಲಿ. ಸೊ ಅದು ಜನ ಬುದ್ಧಿವಂತರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ, ವಿಚಾರವಂತರಿದ್ದಾರೆ. ಅದು ಆ ತಂತ್ರ ಫಲಿಸೋದಿಲ್ಲ. ಆಮಿಷದ ಪೊಲಿಟಿಕ್ಸ್ ಕೂಡ ಹೆಚ್ಚಾಗಿದೆ. ಆಮಿಷ, ಕುಕ್ಕರ್ ಹಂಚೋದಿರ್ಬೋದು, ಸೀರೆ ಹಂಚೋದಿರ್ಬೋದು. ಸೊ ಏನ್ ಹೇಳ್ತೀರಾ? ಅಲ್ಲ, ಇದ್ರ ಬಗ್ಗೆ ಆಲ್ರೆಡಿ ಚುನಾವಣಾ ಆಯೋಗಕ್ಕೆ 2 ಪಕ್ಷಗಳು ಮನವಿ ಮಾಡಿದೆ. ಅದು ನೋಡೋಣ, ಅದು ಕ್ರಮ ತಗೊಳ್ಳಿ. ಇದಿಷ್ಟು ಕೂಡ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ CN ಮಂಜುನಾಥ್ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಸಂದೀಪ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ರಾಮನಗರ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.